ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತು ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮು 5:45 ಆಗಿದೆ. ಇವಾಗ ಶಾಪಿಂಗ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಮನೇಲೇ ಬೆಳಗ್ಗೆಯಿಂದ ಬೋರ್ ಆಗ್ತಾಯಿತ್ತು, ಅದರಲ್ಲೂ ಮಕ್ಳುಗಳ ಕಾಟ ಅಂತೂ ತಡೆಯೋಕ್ಕಾಗ್ತಾಯಿಲ್ಲ. ಸೊ ಹಂಗಾಗಿ ಒಂದು ರೌಂಡ್ ಸಿಟಿ ರೌಂಡ್ ಮಾಡಿಕೊಂಡು ಏನಾದರೂ ಶಾಪ್ ಮಾಡ್ಕೊಂಡು ಬರೋಣ ಅಂತ ಹೊರಟಿದ್ದೀವಿ. ಅವರಿಬ್ಬರು ರೆಡಿಯಾಗಿದ್ದಾರೆ ಆಲ್ರೆಡಿ. ಸರ್ವಾ ಹಾಯ್, ಜೋರಾಗಿ. ಗಾನವ್ ಕೂಡ ಇಲ್ಲಿ ರೆಡಿಯಾಗಿದ್ದಾನೆ. ಇವಾಗ ಚೇರಿನ ರೆಡಿ ಮಾಡಬೇಕು. ಒಂದು ಬೆಳಗ್ಗೆ ಸ್ನಾನ ಆಗಿರಲಿಲ್ಲ, ಸೊ ಇವಾಗ ಈವ್ನಿಂಗ್ ಸ್ನಾನ ಮಾಡಿಸಿದ್ದೀನಿ. ಇವಾಗ ಹೋಗಿ ಶಾಪ್ ಮಾಡ್ಕೊಂಡು ಬರ್ಬೇಕು. ಇನ್ನು ನೈಟು ಊಟಕ್ಕೆ ಕೂಡ ಏನೂ ರೆಡಿ ಮಾಡಿಲ್ಲ, ಬಂದು ಸಾಂಬಾರೆಲ್ಲ ಮಾಡ್ಕೋಬೇಕು. ಸೊ ಹೋಗಿ ಬೇಗ ಬರೋಣ ಅಂತ ಹೊರಟಿದ್ದೀವಿ. ವೆಂಕಿ ಇಲ್ಲ, ಅವನು ಬೆಂಗಳೂರು ಹೋಗಿದ್ದಾನೆ. ಸೊ ಹಂಗಾಗಿ ನಾವು ಆಟೋದಲ್ಲೇ ಹೋಗ್ತೀವಿ. ಅಕ್ಕ ರೆಡಿ ಆಗ್ತಾಯಿದ್ದಾರೆ. ಆಟೋದಲ್ಲೇ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬರೋಣ. ಏನು ತೊಗೋತೀನಿ ಅಂತ ನಿಮಗೂ ಕೂಡ ತೋರಿಸ್ತೀನಿ. ಇವಾಗ ಹೊರಡಬೇಕು. ಅಕ್ಕ ರೆಡಿ ಆಗ್ತಿದ್ದಾರೆ. ಅಂದರೆ ಚೆರಿಗೆ ಇಲ್ಲೇ ಹಾಲು ಕುಡಿಸ್ಕೊಂಡು ಹೋದರೆ ಅವನು ಶಾಪಿಂಗ್ ಮಾಡೋವರೆಗೂ ಸುಮ್ಮನೆ ಇರ್ತಾನೆ. ಸೊ ಹಂಗಾಗಿ ಸ್ವಲ್ಪ ಫಾರ್ಮುಲಾ ಮಿಲ್ಕ್ನ ಕೊಡ್ತಾಯಿದ್ದೀನಿ. ಆ್ಯಂಡ್ ನಮ್ಮ ರಿಶಾನಿ ಬೇರೆ ತುಂಬ ತುಂಟಿಯಾಗಿಬಿಟ್ಟಿದ್ದಾಳೆ. ಒಂದು ಸೆಕೆಂಡ್ ಕೂಡ ಸುಮ್ಮನೆ ಇರಲ್ಲ, ಫುಲ್ ಆ್ಯಕ್ಟಿವ್ ಆಗಿರ್ತಾಳೆ ಯಾವಾಗ್ಲೂ. ಗಾನವು ಅವಳು ಅಂತೂ ಕೊನೆಗೆ ಇಬ್ಬರು ಮುನಿಸ್ಕೊಂಡ್ಬಿಟ್ಟಿದ್ದಾರೆ, ಮಾತೇ ಆಡ್ತಿಲ್ಲ. ಹಂಗಾಗಿ ಅವಳು ಅವ್ರ ಅಣ್ಣನ ಜೊತೆ ಆಟ ಆಡ್ಕೋತಾ ಇದ್ದಾಳೆ. ಇವಾಗ ಹೊರಟು ನೋಡೋಣ ಏನೇನು ಶಾಪಿಂಗ್ ಮಾಡ್ತೀನಿ, ನಿಮಗೂ ಕೂಡ ತೋರಿಸ್ತೀನಿ. ಇವಾಗ ಹೊರಡೋಣ. ಇವಳದೇ ಗಲಾಟೆ ಜಾಸ್ತಿ ಆಗಿರೋದು. ಅದ್ರ ಜೊತೆ ಇವೊಂದು ಸ್ವಲ್ಪ ಗಾನವ್. ಇವಾಗ ಬಟ್ಟೆ ಅಂಗಡಿಗೆ ಬಂದಿದ್ದೀವಿ. ಮೊದಲು ರಿಶಾನಿಗೆ ತೊಗೊಳ್ಳೋಣ ಅಂತ ನೋಡ್ತಾ ಇದ್ದೀವಿ. ತುಂಬ ಕಲೆಕ್ಷನ್ಸ್ ಎಲ್ಲ ನೋಡಿದ್ವಿ. ಮಕ್ಕಳು ಆರಾಮಾಗಿ ಮೊಬೈಲ್ ಹಾಕ್ಕೊಟ್ಬಿಟ್ಟಿದ್ವಿ, ಯಾಕಂದ್ರೆ ಅವಳು ಸುಮ್ಮನೆ ಇರಲ್ಲ. ಸೊ ಹಂಗಾಗಿ ಅವಳಿಗೆ ಫೋನ್ ಹಾಕ್ಕೊಟ್ಟಿದ್ದೀವಿ. ನಮ್ಮ ಗಾನವ್ ಕೂಡ ಆಟ ಆಡ್ಕೋತಾ ಇದ್ದ. ಕೆಲವೊಂದು ಇಷ್ಟ ಆಯಿತು, ಅದನ್ನೆಲ್ಲ ಇವಾಗ ಟ್ರಯಲ್ ನೋಡಬೇಕು ಅವಳಿಗೆ. ಸೂಪರ್ ರಿಶಾನಿ, ಸೂಪರ್. ರಿಶಾನಿಗೆ ಸೆಲೆಕ್ಟ್ ಮಾಡೋ ಅಷ್ಟರಲ್ಲಿ ನಾನು ಸರ್ವಾಗೆ ತಗೊಳ್ಳೋಣ ಅಂತ ಅವನಿಗೆ ನೋಡ್ತಾ ಇದ್ದೆ ಟೀ ಶರ್ಟ್ಗಳು ಮತ್ತು ಶರ್ಟ್ನ. ಅವಳಿಗಂತೂ ಟ್ರಯಲ್ ನೋಡೋ ಅಷ್ಟರಲ್ಲಿ ಸಾಕಾಗೋಯ್ತಿತ್ತು. ಫೈನಲಿ ಒಂದು ಸೆಲೆಕ್ಟ್ ಮಾಡಿಕೊಂಡ್ರು. ಇವಾಗ ನಾನು ಅವನಿಗೆ ಸೆಲೆಕ್ಟ್ ಮಾಡಿಕೊಂಡೆ. ಅವ್ನು ಕೂಡ ಇವಾಗ ಟ್ರಯಲ್ ನೋಡೋಕ್ಕೆ ಹೋಗಿದ್ದಾನೆ. ಅಷ್ಟವರೆಗೂ ಮತ್ತೆ ರಿಶಾನಿ ಮತ್ತು ಗಾನವ್ ಇಬ್ಬರು ಆಟ ಆಡ್ಕೋತಿದ್ರು. ಅವಳು ಟ್ರಯಲ್ ನೋಡೋಕ್ಕೆ ಅಂತ ಹಾಕಿದ ಬಟ್ಟೆಲೇ ಆಟ ಆಡ್ಕೋತಾ ಇದ್ದಾಳೆ. ಹೋಗೋಣ. ಸರಿ ಮಕ್ಕಳು. ಫೈನಲಿ ಎಲ್ಲ ತಗೊಂಡು ಇವಾಗ ಬಿಲ್ ಮಾಡಿಸ್ಕೊತಾ ಇದ್ದೀವಿ. ಬರೀ ಮಕ್ಳಿಗೆ ತೊಗೊಳ್ಳೋಣ ಅಂತ ಹೋಗಿದ್ವಿ, ಬಟ್ ಎಲ್ಲರೂ ತೊಗೊಂಡಾಯಿತು. ನಾನು, ಅಕ್ಕ, ಚೆರ್ರಿ, ಗಾನವ್ ಮತ್ತು ಅವ್ರ ಇಬ್ಬರು ಮಕ್ಳುಗಳು ಎಲ್ರಿಗೂ ತೊಗೊಂಡು ಹಾಗೆ ಬರ್ತಾ ಸ್ವಲ್ಪ ಟೊಮೊಟೊ ಮತ್ತು ಈರುಳ್ಳಿ ತೊಗೋಬೇಕಿತ್ತು. ಹಂಗಾಗಿ ಅದನ್ನು ಕೂಡ ಅಲ್ಲೇ ತೊಗೊಂಡು ಅಲ್ಲಿಂದ ಮತ್ತೆ ಇವಾಗ ರಿಟರ್ನ್ ಮನೆಗೆ ಬಂದ್ವಿ. ಫೈನಲಿ ಮನೆಗೆ ಬಂದು ನಾನು ಇದನ್ನು ತೊಗೊಂಡೆ ಡ್ರೆಸ್ಸು. ಸೊ ಹಂಗಾಗಿ ಟ್ರಯಲ್ ನೋಡ್ತಾ ಇದ್ದೀನಿ. ಸುಮ್ಮನೆ ಅವ್ರ ಅಕ್ಕ ತೊಗೋತಾ ಇದ್ರು, ಹಂಗೆ ನಾನೊಂದು ನೋಡಿದೆ, ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ ಹಂಗಾಗಿ ನಾನು ಕೂಡ ಇದನ್ನು ತೊಗೊಂಡು ಬಂದೆ. ಆ್ಯಂಡ್ ನಾನು ಯಾವಾಗ ಗ್ರ್ಯಾಂಡ್ ಕಲೆಕ್ಷನ್ಗೆ ಹೋದ್ರೂ ಅಲ್ಲಿ ವೆನಿಟಿ ಬ್ಯಾಗ್ಸ್ಗಳನ್ನ ಇಟ್ಟಿರ್ತಾರೆ. ನನಗೆ ಈ ಚಿಕ್ಕ ಚಿಕ್ಕದು ಬ್ಯಾಗ್ಸ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಸೊ ಹಂಗಾಗಿ ಅದನ್ನು ಕೂಡ ಒಂದು ತೊಗೊಂಡು ಬಂದೆ. ಇದು ರಿಶಾನಿಗೆ ತೊಗೊಂಡಿದ್ದು ನಾವು. ಅಂದರೆ ಇದೊಂಥರ ಡೆಂಗ್ರಿ ಸೆಟ್ ಥರ ಇದೆ. ಆ್ಯಂಡ್ ಇದು ಚೆರ್ರಿಗೆ ಅಂದ್ಬಿಟ್ಟು 3 ಟೀ ಶರ್ಟ್ ತೊಗೊಂಡೆ, ಮತ್ತು ಒಂದವನಿಗೆ ಶಾರ್ಟ್ಸ್ ತೊಗೊಂಡಿದ್ದೀನಿ ಈ ಸಲ ಜೀನ್ಸು. ಯೂಶ್ವಲಿ ನನಗೆ ಜೀನ್ಸ್ ಆಗ್ತಿರಲಿಲ್ಲ, ಬಟ್ ಇದು ಸ್ವಲ್ಪ ಸಾಫ್ಟ್ ಇತ್ತು. ಸೊ ಹಂಗಾಗಿ ತೊಗೊಂಡಿದ್ದೀನಿ. ನೋಡೋಣ ಹೇಗೆ ಕಾಣಿಸುತ್ತೆ ಮತ್ತು ಅವನಿಗೆ ಕಂಫರ್ಟಬಲಾಗಿ ಇರುತ್ತಾ ಅಂತ ಅಂದ್ಕೊಂಡು ತೊಗೊಂಡಿದ್ದೀನಿ. ಆ್ಯಂಡ್ ಇದು ಗಾನವ್ಗೆ 2 ಟೀ ಶರ್ಟ್ ತೊಗೊಂಡ್ರೆ, ಅವನಿಗೆ ಪ್ಯಾಂಟ್ ತೊಗೊಳ್ಳಿಲ್ಲ. ನೆಕ್ಸ್ಟ್ ಟೈಮ್ ಹೋದಾಗ ತೊಗೊಳ್ಳೋಣ ಅಂದ್ಬಿಟ್ಟು ಜಸ್ಟ್ 2 ಟೀ ಶರ್ಟ್ ಅಷ್ಟೇ ತೊಗೊಂಡಿದ್ದು. ಇವಾಗ ಶಾಪಿಂಗ್ ಮುಗಿಸ್ಕೊಂಬಂದು ಸದ್ಯಕ್ಕೆ ಮನೆ ಈ ರೀತಿ ಇದೆ. ಎಲ್ಲ ಚಲ್ಲಪಿಲ್ಲಿ ಮಾಡಿ ಇನ್ನೂ ಕಿತ್ತಾಡ್ತಾಯಿದ್ರು. ಸದ್ಯಕ್ಕೆ ಸಾಕು ಅಂತ ಸ್ಟಾಪ್ ಮಾಡಿಸ್ಬಿಟ್ಟು ಅವ್ರಿಗೆ ಟಿ ವಿ ಹಾಕಿ ಕೂರಿಸಿದ್ದೀನಿ. ನನಗೆ ಸ್ವಲ್ಪ ಸುಸ್ತಾಗಿತ್ತು, ಹಂಗಾಗಿ ಅಕ್ಕ ಅಡುಗೆ ಮಾಡ್ತಾಯಿದ್ದಾರೆ. ಅನ್ನ ತಿಳಿಸಾರು ಮಾಡಿ ಅಂತ ಅಂದೆ.
ಸೊ ಹಂಗಾಗಿ ಅವ್ರು ಮಾಡ್ತಾಯಿದ್ರು, ನಾನು ಹಾಗೆ ಕೂತಿದ್ದೆ ಟಿ ವಿ ನೋಡಿಕೊಂಡು. ನಾನು ಮತ್ತೆ ನೆಕ್ಸ್ಟ್ ಡೇಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೆನ್ನೆ ಶಾಪಿಂಗ್ ಮುಗಿಸ್ಕೊಂಡು ಬಂದು 9 ಗಂಟೆಲಿ ಟೀ ಕುಡ್ದಿದ್ದಕ್ಕೆ ಫುಲ್ಲು ಆಗ್ತಾನೆ ಇರಲಿಲ್ಲ. ಹಂಗಾಗಿ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಊಟ ಮಾಡಿಕೊಂಡು ಮಲ್ಕೊಂಡ್ವಿ. ತುಂಬ ಸುಸ್ತು ಬೇರೆ ಆಗಿತ್ತು. 6 ಗಂಟೆಲಿ ಶಾಪಿಂಗ್ ಹೋಗಿ 9 ಗಂಟೆಲಿ ಮನೆಗೆ ಬಂದಿದ್ದೀವಿ. ಸೊ ಫುಲ್ ಟಯರ್ಡ್ ಆಗಿತ್ತು, ಹಾಗೆ ಮಲ್ಕೊಬಿಟ್ಟೆ. ಮತ್ತು ಇವತ್ತು ಬೆಳಗ್ಗೆ ಊರಿಂದ ಮತ್ತು ನಮ್ಮ ಅಣ್ಣ ಅದಕ್ಕೆ ಬಂದಿದ್ದರು. ಅವ್ರನ್ನ ಊಟ ಎಲ್ಲ ಮಾಡಿಕೊಟ್ಟು ಕಳಿಸಿ ನಾವೆಲ್ಲ ಊಟ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ಮಧ್ಯಾಹ್ನನೇ ಆಗೋಯ್ತು. ಸೊ ಇವಾಗ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅವ್ರು ಬೆಳಗ್ಗೆ ಬಂದಿದ್ದು ವಿಡಿಯೋನ ಇದರಲ್ಲಿ ಆ್ಯಡ್ ಮಾಡ್ತೀನಿ. ಇವಾಗ ಟೈಮ್ ಆಲ್ರೆಡಿ 4 o'clock ಆಗಿದೆ. ಇವತ್ತು ಶನಿವಾರ ಬೇರೆ, ನಂಗೆ ಅದು ಮರ್ತೋಗಿದೆ. ಸೊ ಇವಾಗ ಪೂಜೆ ಮಾಡಬೇಕು. ಬೆಳಗ್ಗೆನೇ ಮನೆಯೆಲ್ಲ ಕ್ಲೀನ್ ಮಾಡಿಕೊಟ್ಟು ಪಾತ್ರೆ ತೊಳ್ಕೊಟ್ಟು ಹೋಗಿದ್ದಾರೆ ಕೆಲಸದವರು. ಇವಾಗ ಸೇಮ್ ಅಷ್ಟೇ ಕೆಲಸ ಮತ್ತೆ ಇದೆ. ಮನೆ ಇವಾಗ ಒಂದ್ಸಲ ತೋರಿಸ್ತೀನಿ ಹೇಗಾಗಿದೆ ಅಂತ. ಇವಾಗ ಅದನ್ನೆಲ್ಲ ಕ್ಲೀನ್ ಮಾಡಬೇಕು. ಚರ್ರಿ ಮಲ್ಕೊಂಡಿದ್ದಾನೆ, ಕ್ಲೀನ್ ಮಾಡಿ ಫ್ರೆಶ್ ಅಪ್ ಆಗಿ ಪೂಜೆ ಮುಗಿಸ್ಕೋಬೇಕು. ಆ್ಯಂಡ್ ಅಮ್ಮ ಕೂಡ ಬೆಂಗಳೂರಿಂದ ಬರ್ತಾ ಇದ್ದಾರೆ. ಅವ್ರು ಬರೋಷ್ಟರಲ್ಲಿ ಕೆಲಸ ಮುಗಿಸ್ಕೊಳ್ಳೋಣ. ಚರಿನ ಮಲಗಿಸಿದ್ದೀನಿ. ಅವನ ಎದ್ದೇಳಷ್ಟರಲ್ಲಿ ಸ್ವಲ್ಪ ಕೆಲಸನಾರ ಮುಗಿಸ್ಕೋಬೇಕು. ಬೆಳಿಗ್ಗೆನೇ ಇವತ್ತು ನಮ್ಮ ಅಣ್ಣ ಮತ್ತೆ ಅದಕ್ಕೆ ಮನೆಗೆ ಬಂದಿದ್ರು. ಅಂದರೆ ಅವ್ರಿಗೆ ಇವಾಗ ಆಲ್ರೆಡಿ 8 months ಪ್ರೆಗ್ನೆಂಟು. ಅವ್ರದ್ದೇನೋ ಸ್ಕ್ಯಾನಿಂಗ್ ಇತ್ತಂತೆ. ಸೊ ಡಾಕ್ಟರು ಮಧ್ಯಾಹ್ನ ಸಿಗ್ತೀವಿ ಅಂತ ಹೇಳಿದರು ಅಂದ್ಬಿಟ್ಟು ಮನೆಗೇ ಬಂದಿದ್ದರು. ನನಗೂ ಒಂಥರ ಖುಷಿ ಆಯಿತು, ಹೆಂಗೋ ಮನೆಗೆ ಬಂದಿದ್ರಲ್ಲ, ಆರಾಮಾಗಿ ನಮ್ಮ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದರು. ಅವರು ಕೂಡ ಅವ್ರ ಮಗಳನ್ನ ಕರ್ಕೊಂಡು ಬಂದಿದ್ದರು. ಎಲ್ಲರೂ ಮಕ್ಕಳೆಲ್ಲ ಒಟ್ಟಿಗೆ ಆಟ ಆಡ್ಕೊಂಡ್ರು. 5 ಜನ ಆಗಿದ್ದಾರೆ ಇವಾಗ. ಆರಾಮಾಗಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಅವರೇನೋ ಆಟ ಆಡ್ಕೊಂಡ್ರು. ಬಟ್ ನಮಗೆ ಡಬಲ್ ಕೆಲಸ ಕೊಟ್ಟಿದ್ದಾರೆ. ಮಕ್ಕಳೆಲ್ಲ ಸೇರಿಕೊಂಡು ಇವಾಗ ಇವ್ರನ್ನ ಕಳಿಸ್ಬಿಟ್ಟು ಆ ಕೆಲಸ ಎಲ್ಲ ಮುಗಿಸ್ಕೋಬೇಕು. ಆ್ಯಂಡ್ ಹಾಗೆ ಬೆಂಗಳೂರಿಂದ ಅಮ್ಮ ಕೂಡ ಬರ್ತಿದ್ದಾರೆ. ಇನ್ನೇನು 1 or 2 ಅವರಲ್ಲಿ ಬರ್ಬೋದು ಅನಿಸುತ್ತೆ. ಇವಾಗ ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ನಾನು ಅವ್ರನ್ನ ಕಳಿಸಿ ಅದಾದಮೇಲೆ ಮಿಕ್ಕಿದ ಕೆಲಸಗಳನ್ನ ಮಾಡ್ಕೋಬೇಕು. ಉಳ್ಕೊಳ್ಳಿ ಅಂತ ಅಂದೆ, ಇಲ್ಲ ಹೋಗಬೇಕು ನಾವು ಅಂತಂದರು. ಸೊ ಹಂಗಾಗಿ ಆಯಿತು, ನೆಕ್ಸ್ಟ್ ಟೈಮ್ ಬನ್ನಿ ಅಂತ ಹೇಳಿ ಕಳಿಸ್ದೆ. ಉಳ್ಕೊಂಡಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಏನಾದರೂ ನಾನ್ ವೆಜ್ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಅವ್ರಿಲ್ಲ, ಹೋಗಲೇಬೇಕು. ಮತ್ತು ಅವ್ರ ಅಕ್ಕನ ಪಾಪು ಏನೋ ಊರಲ್ಲಿ ಬಿಟ್ಟು ಬಂದಿದ್ರಂತೆ. ಸೊ ಹಂಗಾಗಿ ನಾವು ಹೋಗಬೇಕು ಅಂತಂದರು. ಸರಿ ಆಯಿತು, ಮತ್ತು ನೆಕ್ಸ್ಟ್ ಟೈಮ್ ಬನ್ನಿ ಅಂತ ಹೇಳಿ ಇವಾಗ ಅವರು ಹೊರಡ್ತಾ ಇದ್ದಾರೆ. ಚೆನ್ನಾಯ್ತಾ? ಇಷ್ಟ ಆಯ್ತಾ? ಗಲಾಟೆ ಮಾಡ್ತೀಯಾ? ಅಳ್ತೀಯಾ? ಅಳ್ಬಾರ್ದು ಆಯ್ತಾ? ಮಧ್ಯಾಹ್ನ ತುಂಬ ಬಿಸಿಲಿತ್ತು. ಹಾಗಾಗಿ ಹೊರಗಡೆ ಹೋಗಿ ಐಸ್ ಕ್ರೀಮ್ ತೊಗೊಂಬಂದು ಕೊಟ್ಟಿದ್ದೆ. ಎಲ್ಲರೂ ಕೂಡ ಕೂತ್ಕೊಂಡು ತಿಂದು ಊಟ ಮಾಡಿ ಮತ್ತು ಆಟ ಆಡಿ ಇವಾಗ ಟಿ ವಿ ನೋಡ್ಕೊಂಡು ಕೂತಿದ್ದಾರೆ ಸುಸ್ತಾಗಿ. ಇವಾಗ ಟೈಮ್ ಆಲ್ರೆಡಿ 6:30 ಆಗಿತ್ತು. ನಾನಿನ್ನೂ ಪೂಜೆ ಬೇರೆ ಮಾಡಿಲ್ಲ. ಆ್ಯಂಡ್ ಇವಾಗ ಅಮ್ಮ ಕೂಡ ಬಂದರು ಬೆಂಗಳೂರಿಂದ. ಬಂದ ತಕ್ಷಣ ಗಾನಗಂತೂ ಖುಷಿ ಆಯಿತು. ಯಾಕಂತಂದರೆ ಅವನು ಅಮ್ಮ ಬಂದಾಗ ಬರೀ ಅಮ್ಮನ ಜೊತೆನೇ ಇರ್ತಾನೆ. ಆ್ಯಂಡ್ ಚೆರಿನೂ ಕೂಡ ನೋಡಿ ನಗಾಡ್ತಾ ಇದ್ದ ಅಮ್ಮನ್ನ ನೋಡಿ. ಅವ್ನು ಮರ್ತ್ಕೊಂಡಿರ್ತಾನೆ ಅಂದ್ಕೊಂಡೆ. ಬಟ್ ನಾನು ಡೈಲಿ ವೀಡಿಯೋ ಕಾಲ್ ಮಾಡ್ತಿರ್ತೀನಲ್ವ. ಸೊ ಹಂಗಾಗಿ ಅವನು ನೆನಪಿಟ್ಕೊಂಡಿದ್ದಾನೆ. ಇವಾಗ ಮಗುನ ಅಮ್ಮನ ಹತ್ರ ಕೊಟ್ಟು ನಾನು ಫ್ರೆಶ್ ಅಪ್ ಆಗಿ ಆಮೇಲೆ ಪೂಜೆ ಮುಗಿಸ್ಕೋಬೇಕು. ಚೆರಿಗೂ ಕೂಡ ಸ್ನಾನ ಮಾಡಿಸಿರ್ಲಿಲ್ಲ ಇವತ್ತು ಬೆಳಿಗ್ಗೆಯಿಂದ. ಸೊ ಅಮ್ಮ ಬಂದಾಗ ಅವನಿಗೆ ಮಾಡಿಸಿ ಅದಾದಮೇಲೆ ನಾನು ಮುಗಿಸ್ಕೊಂಡು ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಅದಾದಮೇಲೆ ಊಟಕ್ಕೆ ಇವತ್ತು ನಾಟಿ ಕೋಳಿ ತಗೊಬಂದಿತ್ತು. ಸೊ ನಾಟಿ ಕೋಳಿ ಸಾಂಬಾರು ಮಾಡಿ ಮುದ್ದೆ ಮಾಡಿಕೊಂಡು ಎಲ್ಲರೂ ಊಟ ಮಾಡಿದ್ವಿ. ಮಕ್ಕಳೆಲ್ಲರೂ ಬೇಗ ಮಲ್ಕೊಂಡ್ರು. ಮಧ್ಯಾಹ್ನ ಬೇರೆ ಮಲಗಿರಲಿಲ್ಲ ಮಕ್ಕಳು. ಸೊ ಹಂಗಾಗಿ ಎಲ್ಲರೂ ಬೇಗ ಮಲ್ಕೊಂಡ್ರು. ಇವಾಗ ಟೈಮು ಆಲ್ರೆಡಿ 11 o'clock ಆಗಿದೆ. ಎಲ್ಲರೂ ಮಲ್ಕೊಂಡ್ಬಿಟ್ಟಿದ್ದಾರೆ. ಅಮ್ಮ ಒಂದು 6 o'clock ಆ ಥರ ಬಂದರು. ಇವತ್ತು ಊಟಕ್ಕೆ ನಾನ್ ವೆಜ್ ಮಾಡಿದ್ವಿ. ಅಂದರೆ ನಾಟಿ ಕೋಳಿ ತಗೊಬಂದಿತ್ತು ಬೆಂಕಿ. ಸೊ ಅದ್ರದ್ದು ಸಾಂಬಾರು ಮಾಡಿದ್ವಿ. ಅದನ್ನೆಲ್ಲ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಮಕ್ಕಳೆಲ್ಲ ಇದ್ರಲ್ಲ. ಸೊ ಹಂಗಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ನಾನು ಈ ವಿಡಿಯೋನ ಇಲ್ಲ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮಾಡಿಬೇಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.